ನೋಡಿದ ತಕ್ಷಣ ನನಗಿಂತ ಜಾಸ್ತಿ ಕಿರಣ್ ಟೆಂಪ್ಟ್ ಆಗ್ತಿದ್ದಾನೆ. ಮನೆಗೆ ಫುಲ್ ಹೊಸ ಹೊಸ ಐಟಮ್ಸ್. ಟಡನ್ ಟನ್ ಟಡನ್ ಟನ್. ನೀವು ಹಣ್ಣನ್ ಮಕ್ಕಳು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಿರಣ್ ಯಶು ಜೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಂಥರ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಸೊ ಏನಕ್ಕೆ ಅಂತಂದ್ರೆ ನಮ್ಮ ಹೊಸ ಮನೆಗೆ ಏನೋ ಒಂದು ಸ್ಪೆಷಲ್ ಆಗಿ ತರಬೇಕು ಅಂತ ಹೋಗ್ತಾ ಇದ್ದೀವಿ. ಸೊ ಅದು ಸಿಗುತ್ತೋ ಇಲ್ಲೋ, ಏನು ಮಾಡೋದು, ಎಷ್ಟು ಏನು ಅಂತ ಹೇಳಿ ನೋಡ್ಕೊಂಡ್ ಬರಬೇಕು. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಕಿರಣ್ ಇವತ್ತು ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ ಏನು ತರ್ತೀವಿ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಇವಾಗ ಬನ್ನಿ ಹೋಗೋಣ. ಸೊ ಗೈಸ್, ನಾವು ಇವತ್ತು ಬಂದಿರೋದು ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ನ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದಿರೋದು. ನಮಗೆ ಒಂದು ಆ್ಯಕ್ಚುಲಿ 5 ಸ್ಟಾರಲ್ಲಿ ಬೇಕಾಗುತ್ತೆ, ಬಟ್ ಇಲ್ಲೆಲ್ಲೂ ಸಿಗ್ತಾ ಇಲ್ಲ. ಒಂದು ಅಂಗಡಿಗೆ ಬಂದಿದ್ವಿ. ಸೊ ನೆಕ್ಸ್ಟು ಬೇರೆ ಯಾವುದಾದ್ರೂ ಶಾಪ್ನ ನೋಡೋಣ ಅಂತ ಅಂದ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್ ಹೋಗೋಣ. ಈ ಒಂದು ಸೈಡಲ್ಲಿ ಪಾನಿಪುರಿ ಆಗ್ತಾಯಿದ್ರು. ಪಾನಿಪುರಿ ನೋಡಿದ ತಕ್ಷಣ ನನಗಿಂತ ಜಾಸ್ತಿ ಕಿರಣ್ ಟೆಂಪ್ಟ್ ಆಗ್ತಿದ್ದಾನೆ. ತಿನ್ಬಿಡೋಣ ಫಸ್ಟು ಅಂತ ಹೇಳ್ತಾ ಇದ್ದ. ಅದಕ್ಕೆ ಫಸ್ಟು ನೋಡ್ಕೊಂಬರೋಣ ಏನು ತೊಗೊಳಕ್ಕೆ ಬಂದಿದ್ದೀವಿ ಅದನ್ನು. ಸೊ ಅದಾದಮೇಲೆ ಹೋಗ್ಬಿಟ್ಟು ತಿನ್ನೋಣ ಅಂತ ಬಂದಿಲ್ಲೇನೆ ಅಂತ ಹೇಳಿದೆ. ಬನ್ನಿ ಗೈಸ್, ಇವಾಗ ಏನು ಕೆಲ್ಸಕ್ಕೆ ಬಂದಿದ್ದೀವಿ ಆ್ಯಕ್ಚುಲಾಗಿ ಆ ಕೆಲಸನ ಫಸ್ಟು ಮುಗಿಸ್ಬೇಕು. ಬನ್ನಿ ಇವಾಗ ಹೋಗೋಣ. ಸೊ ಗೈಸ್, ನಾವು ಏನು ಕೆಲ್ಸಕ್ಕೆ ಹೋಗಿದ್ವಿ ಅದು ನಮಗೆ ಶಾಪಲ್ಲಿ ಸಿಗಲೇ ಇಲ್ಲ. ಅಂದರೆ ನಮ್ಮ ಬಜೆಟ್ಟಿಗೆ ಸಿಗಲಿಲ್ಲ. ನಿಮಗೆ ಗೊತ್ತಲ್ವ, ಸೊ ಇವಾಗ ಹೊಸದಾಗಿ ಮನೆ ಮಾಡಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ನಮ್ಮ ಬಜೆಟಲ್ಲಿ ಸಿಗುತ್ತಾ ಅಂತ ನೋಡೋಕ್ಕೆ ಹೋಗಿದ್ವಿ, ಸಿಗಲಿಲ್ಲ. ಬಟ್ ನಮ್ಮ ಬಜೆಟಲ್ಲಿ ಆನ್ಲೈನಲ್ಲಿ ಸಿಗುತ್ತೆ ಅಂತ ಗೊತ್ತಾಯಿತು. ಒಂದು ಸ್ವಲ್ಪ ಸರ್ಚ್ ಮಾಡಿದ್ವಿ, ನಮ್ಮ ಬಜೆಟಿಗೆ ಆನ್ಲೈನಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಬುಕ್ ಮಾಡೋಣ ಆನ್ಲೈನಲ್ಲೇ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಇವತ್ತು ಬೇರೆ ಏನೂ ಕೆಲಸ ಆಗಲಿಲ್ಲ. ಹೋಗಿದ್ದಕ್ಕೆ ಸ್ವಲ್ಪ ತರಕಾರಿ ಮತ್ತು ದೋಸೆ ಹಿಟ್ಟನ್ನ ತೊಗೊಬಂದ್ವಿ. ನಮ್ಮ ಮನೇಲಿ ಮಿಕ್ಸಿ ಸದ್ಯ ಇವಾಗ ಇಲ್ದಿರೋದ್ರಿಂದ, ಅಂದರೆ ಚಿಕ್ಕದಿದೆ ಜ್ಯೂಸರು. ಸೊ ಅದರಲ್ಲಿ ಅಕ್ಕಿ ಎಲ್ಲ ರುಬ್ಬಕ್ಕೆ ಆಗಲ್ಲ, ಮತ್ತು ಅದು ಕೆಟ್ಟೋದ್ರೆ ಅರ್ಜೆಂಟಿಗೆ ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಇವತ್ತು ಹೊರಗಡೆಯಿಂದ ದೋಸೆ ಹಿಟ್ಟನ್ನ ಪ್ಯಾಕೆಟ್ ತೊಗೊಬಂದಿದ್ದೀವಿ. ದೋಸೆ, ರೊಟ್ಟಿ, ಚಪಾತಿ ಎಲ್ಲ ತಿಂದು ತುಂಬ ದಿನ ಆಗೋಗಿತ್ತು, ಗ್ಯಾಸ್ ಬೇರೆ ಇರಲಿಲ್ವಲ್ಲ. ಸೊ ಹಾಗಾಗಿ ಇವತ್ತು ತಂದಿದ್ದೀವಿ. ನಾಳೆ ದೋಸೆ ಮಾಡ್ಕೊಂಡು ತಿನ್ನಬೇಕು ಫಸ್ಟು. ಇಷ್ಟೇ ಗೈಸ್ ಇವತ್ತು ತೊಗೊಬಂದಿದ್ದು. ನಾವೇನು ಬುಕ್ ಮಾಡ್ತೀವಿ ಆನ್ಲೈನಲ್ಲಿ ಅಂತ ಇದು ನೆಕ್ಸ್ಟ್ ಬರುತ್ತೆ ನೋಡಿ. ಇವತ್ತು ನಮ್ಮ ಮನೇಲಿ ದೋಸೆ ಮಾಡ್ತಾಯಿದ್ದೀವಿ. ಹೊಸ ಹಂಚು ಆ್ಯಂಡ್ ಹೊಸ ಸ್ಟವಲ್ಲಿ ಆ್ಯಂಡ್ ಆಲೂಗೆಡ್ಡೆ ಪಲ್ಯ ಕೂಡ ಮಾಡಿಟ್ಟಿದ್ದೀನಿ. ಸೊ ಇವತ್ತು ಹೊಸ ಹಂಚಲ್ಲಿ ದೋಸೆನ ಹಾಕ್ತಾಯಿದ್ದೀವಿ. ಸೊ ಹೇಗೆ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಕ್ಯೂರಿಯಾಸಿಟಿ ಬೇರೆ. ಯಾಕಂದರೆ ಇದು ಬಂದು ಎರ್ಕ ಅಂತ ಹೇಳ್ತಾರಲ್ವ, ಅದರಿಂದು ಸ್ವಲ್ಪ ಸಿಕ್ಕಾಬಟ್ಟೆ ವೆಯ್ಟ್ ಇದೆ. ಅದನ್ನೇನೋ ನೀಟಾಗಿ ಪಳಗಿಸ್ಬಿಟ್ಟು ಆಮೇಲೆ ದೋಸೆ ಹಾಕಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಿಸಿಲಲ್ಲಿ ಇಟ್ಟಿದ್ದೆ. ಸೊ ಇವಾಗ ಹೇಗೆ ಬರುತ್ತೆ ಅಂತ ನೋಡಬೇಕು. ಬನ್ನಿ ನೋಡೋಣ. ಸೊ ಗೈಸ್, ಇವಾಗ ಮೊದಲನೇ ದೋಸೆನ ಹಾಕಿದ್ದೀವಿ. ಅದು ನನಗೆ ಯಾಕೋ ಎದಳಲ್ಲ ಅನ್ನೋ ಫೀಲ್ ಬರ್ತಾಯಿದೆ. ಅದಕ್ಕೆ ಚಿಕ್ಕದಾಗಿ ಹಾಕಿದ್ದೆ. ಏನಾಗುತ್ತೋ ಗೊತ್ತಿಲ್ಲ. ಐ ಥಿಂಕ್ ನೋಡಿದ್ರೆ ಗೊತ್ತಾಗ್ತಿದೆ ಅದು ಎದಳಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಮತ್ತೆ ಕಿರೀಟ ಕೂತ್ಕೋಬೇಕೀಗ. ನಾನು 1 ಅವರ್ ಮುಂಚೆನೇ ಸ್ಟಾರ್ಟ್ ಮಾಡಬೇಕಿತ್ತು ದೋಸೆ ಹಾಕಕ್ಕೆ. ಕೇಳು, ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ಈಗ ನಾನು ಜೋಶಲ್ಲಿ ಬರುತ್ತೆ ಅಂತ ಅನ್ಕೊಂಡು ಬರುತ್ತೆ ಹೊಸ ಹಂಚಲ್ವಾ ಕೆರಿಯೋಕೆ ಸ್ಟಾರ್ಟ್ ಮಾಡಬೇಕು. ಸೊ ಗೈಸ್, ಫೈನಲಿ ಇಷ್ಟು ದೋಸೆ ಇವಾಗ ಬಂದಿದೆ. ಇದನ್ನ ಕಿರಣಿ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳ. ಟಡನ್ ಟನ್ ಟಡನ್ ಟನ್ ಟಡನ್. ಪಲ್ಯ ಹಾಕೊಂಡು ತಿಂದು ಟೇಸ್ಟಿಂಗ್ ಇದೆ ಅಂತ ಹೇಳಿ, ಓಕೆನಾ? ಗೈಸ್, ಇವಾಗ 2ನೇ ದೋಸೆ. ಸೊ ಇದರಲ್ಲಿ ನಾವು ಜಯಶೀಲರಾಗಿದ್ದೇವೆ ನೋಡಿ ಗೈಸ್. ಚೆನ್ನಾಗಿ ಬಂದಿದೆ. ತುಪ್ಪ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಗೈಸ್ ನಾವು ಇವಾಗ ನೀರು ತರೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಹಿಟ್ಟು ಕೂಡ ಮಾಡಿಸ್ಬೇಕು. ನಾವು ಅವತ್ತು ತಗೊಬಂದಿದ್ವಿ, ಹಿಟ್ಟು ಮಾಡ್ಸೋಕ್ಕೆ ಆಗಿರಲಿಲ್ಲ. ಕಿರಣ್ಗೂ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ಹಿಟ್ಟು ಮಾಡಿಸ್ಕೊಂಡು ನೀರು ತಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ನಾಳೆ ಯಾರೋ ಗೆಸ್ಟ್ ಬರ್ತಾ ಇದ್ದಾರೆ, ಒಬ್ಬರಲ್ಲ ಒಂದಷ್ಟು ಫ್ಯಾಮಿಲಿ ಫುಲ್ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು, ತರಕಾರಿ ಎಲ್ಲ ಬೇಕಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ತರೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಾಳೆ ಮಕ್ಕಳು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇದಷ್ಟು ಚಿಪ್ಸ್ನ ತೊಗೊಂಡ್ವಿ ಆ್ಯಂಡ್ ಒಂದಿಷ್ಟು ಶಾಪಿಂಗ್ನ ಮಾಡಿದ್ವಿ. ಇವತ್ತು ನಮ್ಮ ಮನೆಗೆ ನಾನು ನೆನ್ನೆ ಹೇಳ್ದಂಗೆ ಗೆಸ್ಟ್ ಬರ್ತಾ ಇದ್ದಾರೆ ಅಂತ ಹೇಳಿದ್ನಲ್ವ. ಸೊ ಹಾಗಾಗಿ ಇವತ್ತು ಅಡುಗೆನ ರೆಡಿ ಮಾಡ್ತಾಯಿದ್ದೀನಿ. ಇದು ಸೊಪ್ಪಿನ ಸಾಂಬಾರು. ಹಾಗೆ ನಾನು ಮಸಾಲ ಪುಡಿನ ರೆಡಿ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಸ್ವಲ್ಪ
ನನಗೂ ಮಾಡೋಕ್ಕೆ ಬರಲ್ಲ, ಬಟ್ ಫಸ್ಟ್ ಟೈಮ್ ಮಾಡಿರೋದು. ಬಟ್ ಅಮ್ಮ ಮಾಡ್ತಾ ಇದ್ದಾಗ ನೋಡ್ಕೊಂಡಿದ್ದೆ, ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಹೇಳಿ ಸ್ವಲ್ಪ ಮಾಡಿದ್ದೀನಿ. ಸೊಪ್ಪಿನ ಸಾಂಬಾರಿಗೆ ಹೆಂಗಿದ್ರು ಮಸಾಲ ಪೌಡರ್ ಬೇಕೇ ಬೇಕಲ್ವ, ಸೊ ಹಾಗಾಗಿ ಇವಾಗ ಅಲ್ಲಿ ಹೊರಗಡೆ ತೋರಿಸ್ತೀನಿ ನೋಡಿ, ಇಷ್ಟು ಮಿಸ್ ಮಾಡಿಬಿಟ್ಟಿದ್ದೀನಿ. ಸೊ ಅವ್ರು ಬರೋಷ್ಟೊತ್ತಿಗೆ ಕ್ಲೀನ್ ಮಾಡಬೇಕು, ಇನ್ನು 1 hour ಟೈಮ್ ಇದೆ, ಅಷ್ಟರೊಳಗೆ ಕ್ಲೀನ್ ಮಾಡಬೇಕು, ಬೇಗ ಬೇಗ ಮಾಡ್ಕೊಳ್ಳೋಣ. ಸೊ ಕಿರಣ್ ಸ್ವಿಗ್ಗಿಲಿ ಏನೋ ಆರ್ಡರ್ ಮಾಡಿದ್ದ. ಹಾಂ ಸೊ ಇವಾಗ ಅಣ್ಣವರು ಬಂದ್ರಲ್ಲಿ ನೋಡಿ, ಅಲ್ಲಿ ಎಲ್ಲ ಇವಾಗ ಇಳಿದು ಬರ್ತಾ ಇದ್ದಾರೆ. ಆಯ್ ಮತ್ತೆ ಲಗೇಜ್ ತರಕ್ಕೆ ಸ್ಟಾರ್ಟ್ ಮಾಡಿದೆ ಕಿರಣ್. ನಮ್ಮಮ್ಮ ಏನೋ ಲಗೇಜಲ್ಲಿ ಎತ್ಕೊಬಂದೈತೆ, ಅದಕ್ಕೆ ಇವಾಗ ಎಲ್ಲರೂ ಒಂದೊಂದು ಲಗೇಜ್ನ ತಗೊಂಡು ಒತ್ಕೊಂಡು ನಿಂತಿದ್ದಾರೆ. ಚಿನ್ನವರೇ ಹಾಯ್. ಅಮ್ಮ ಈ ಹೊಸ ಬಾಕ್ಸು ಮತ್ತು ಅಕ್ಕಿ ಎಲ್ಲ ತಗೊಬಂದೈತೆ. ಮನೆ ಅಕ್ಕಿ ಇದು, ನಾವೇ ಬೆಳೆಯೋದು ಅಕ್ಕಿ, ರಾಜಮುಡಿ ಅಂತ ಕೇಳಿರ್ತೀರ ನೀವು. ನಮ್ಮ ಅಮ್ಮಗೆ ನಾನು ಹೇಳಿರ್ತೀನಿ, ಬಾಕ್ಸ್ ಎಲ್ಲ ತಗೋಬೇಡ ಕಣಮ್ಮ, ಇಲ್ಲೇ ಇದ್ದಾವೆ ಅಂತ. ಮತ್ತೋಗಿ ತಗೊಬಂದೈತೆ. ಇದೊಂದು ಹೊಸ ತಗೊಬಂದೈತೆ. ಆಮೇಲೆ ಒಂದಷ್ಟು ಪಾತ್ರೆಗಳು ಅಲ್ಲಿ ಇಲ್ಲಿ ಎಲ್ಲ ತಂದೈತೆ. ಅದೇ ಇಟ್ಬಿಟ್ಟು ಒಂದು ಡ್ಯಾನ್ಸ್ ಮಾಡೋ ನೋಡ್ತೀನಿ. ಜಡ್ 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 ಜಡ್. ಹಾಂ ರೆಡಿ, 1 2 3 ಸ್ಟಾರ್ಟ್ ಡ್ಯಾನ್ಸ್. ಸೊ ಗೈಸ್, ಇವಾಗ ನಮ್ಮ ಫ್ಯಾಮಿಲಿ ಏನು ಬಂದಿತ್ತು ಅವರೆಲ್ಲ ಹೊರಟಾಯ್ತು. ಅದನ್ನ ಏನೋ ಅರ್ಜೆಂಟ್ ಕೆಲಸ ಗೊತ್ತಲ್ವಾ, ಹುಡುಗರು ಒಂದಿನೂ ರಜೆ ಇರಲ್ಲ, ಓಡೋದೇ. ಇವತ್ತು ನಮ್ಮ ದನ್ನಿ ಮತ್ತು ಅಮ್ಮ ಉಳ್ಕೊಂಡಿದ್ದಾರೆ. ನಮ್ಮಮ್ಮ ಏನೋ ಧೈರ್ಯ ಮಾಡಿ ಫಸ್ಟ್ ಟೈಮು ಉಳ್ಕೊಂಡೈತೆ. ಅಮ್ಮ ಫಸ್ಟ್ ಟೈಮ್ ಉಳ್ಕೊಂಡಿದ್ಯಾ ಅಪ್ಪಾಜಿ ಬಿಟ್ಟು, ಏನು ಅನ್ನಿಸ್ತೈತೆ? ಸ್ವಲ್ಪ ಭಯ ಆಗ್ತಾ ಇದೆ, ಅಮ್ಮಗೆ ಹುಷಾರಿಲ್ಲ ಅಂತ. ಅಂದರೆ ಏನಾಯಿತು ಗೈಸ್ ಅಂದರೆ, ನಮ್ಮ ಮನೆಗೆ ಬಂದಿದ್ದಾರೆ. ಅಂದರೆ ಅವರು ಸಕಲೇಶ್ಪುರದಲ್ಲಿ ಅಕೌಂಟ್ ಎಲ್ಲ ಮಾಡಿಸಿರ್ತಾರಲ್ಲ, ದುಡ್ಡು ಬರುತ್ತಲ್ಲ, ಅದೆಲ್ಲ ಅವ್ರ ಅಕೌಂಟಿಗೆ ಬರುತ್ತೆ. ಆ್ಯಂಡ್ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆಲ್ಲ ಅಲ್ಲಿಗೆ ಬರೋದು. ನೆನ್ನೆ ಏನಾಗಿದೆ, BP ಜಾಸ್ತಿ ಆಗಿ ಸ್ವಲ್ಪ ಮಾತ್ರೆ ಎಲ್ಲ ಚೇಂಜ್ ಮಾಡಿದ್ರೆ ಜಾಸ್ತಿ ಏನೋ ಸುಸ್ತಾಗಿ ಬಿದ್ದಿದ್ರಂತೆ. ಸೊ ಹಾಗಾಗಿ ನಮ್ಮ ಅಮ್ಮಗೆ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ಫಸ್ಟ್ ಟೈಮ್ ಬಂದಿರೋದು, ಆವಾಗಲೇ ಹಿಂಗೆ ಆಗಿದೆಯಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರು. ಏನಾಗಲ್ಲ ಅಂತ ಹೇಳಿ ಸಮಾಧಾನ ಮಾಡಿದ್ದೀನಿ. ನೋಡೋಣ, ನಮ್ಮಮ್ಮ ಫಸ್ಟ್ ಟೈಮು ಬೆಂಗಳೂರಲ್ಲಿ ಏನು ಕೆಲಸ ಮಾಡ್ದಲೇ ಇರೋದು, ಹೆಂಗೆ ಅನಿಸುತ್ತೆ ನಮ್ಮಮ್ಮನ ಎಕ್ಸ್ಪೀರಿಯನ್ಸ್ ಅಂತ ನಾಳೆ ಕೇಳೋಣ, ಗೊತ್ತಾಗುತ್ತೆ. ಒಂದಿನದಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಮಮ್ಮ. ಫೈನಲಿ ನಾವು ಏನು ತೊಗೊಳಕ್ಕೆ ಅಂತ ಹೋಗಿದ್ವಿ, ಅದು ಬಂದಿದೆ. ಇವಾಗ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಏನು ಅಂತ ಹೇಳಿ ಇವಾಗ ಇಲ್ಲಿಗೆ ಬರುತ್ತೆ, ಅದಾದಮೇಲೆ ನೋಡಿ ನೀವು. ಖುಷಿ ಖುಷಿ ಖುಷಿ. ನಾವು ಒಂದು ಸ್ಮೈಲ್ ಕೊಡು ಇಲ್ಲಿ. ನಮ್ಮಿಬ್ಬರಿಗೆ ಐ ಥಿಂಕ್ ಈ ಒಂದು ಫ್ರಿಜ್ ಸಾಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಆರ್ಡರ್ ಮಾಡಿದ್ದೆ. 5 ಸ್ಟಾರ್ ಫ್ರಿಜ್. ಹೆಂಗಿದೆ ಗುಂಡು? ಚೆನ್ನಾಯ್ತಾ ಅಮ್ಮ? ನೋಡ್ಬಾ ನಮ್ಮಮ್ಮ ಹೆಂಗಿದೆ ನೋಡು ಫ್ರಿಜ್. ಇವನಿಗೆ ಮೊಟ್ಟೆ ತೆಗ್ಯಾನ. ಹೆಂಗೈತಮ್ಮ ಫ್ರಿಜ್? ಚೆನ್ನಾಯ್ತಾ? ಕಿರಣ್ ಬಂದ ತಕ್ಷಣ ಏನೇನೋ ಶುರು ಮಾಡಿದ್ರು ಕೆಲಸ. ಏನು ಮಾಡ್ತಾ ಇದ್ದೀರಾ? ಫ್ರಿಜ್ ಬಂದಿರೋ ಖುಷಿಗೆ ನಮ್ಮ ಕಿರಣ್ ಅವರು ಏನೋ ಸ್ಪೆಷಲ್ ಅಡುಗೆನ ಮಾಡ್ತಾ ಇದ್ದಾರೆ. ಸೊ ಏನು ವಾಟ್ ಓಪನ್ ಮಾಡಿ ನೋಡೋಣ ಒಂದ್ಸಲಿ. ಅಲ್ಲಿ ಓಪನ್ ಮಾಡೋಕ್ಕಾಗಲ್ಲ, ಇಲ್ಲಿ ನೋಡ್ಕ. ಓಹೋ, ಅದು ಓಪನ್ ಮಾಡಿ ಒಂದ್ಸಲಿ ನೋಡೋಣ. ಆರುತ್ತೆ ಯಾರಲ್ಲ ಕಡೆ. ಸೊ ನೋಡಿ, ಇಲ್ಲಿ ಪಾಪ್ಕಾರ್ನ್. ನಮ್ಮ ಕಿರಣ್ ಅವರು ಪಾಪ್ಕಾರ್ನ್ ಮಾಡ್ತಾ ಇದ್ದಾರೆ, ನಮ್ಮ ದನ್ನಿ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಗಮ ಚೆನ್ನಾಯ್ತವ? ನಾನು ತಿಂಡಿ ಮಾಡ್ತಾ ಇದ್ದೆ, ಹಂಗಾಗಿ ನಮ್ಮಮ್ಮ
ಸ್ನಾನ ಮಾಡ್ಕೊಬಂದು ಪೂಜೆ ಮಾಡ್ತಾ ಇದ್ದಾರೆ. ನೀಟಾಗಿ ಪೂಜೆ ಮಾಡ್ತಾಯಿದ್ದು ನಮ್ಮಮ್ಮ. ಹಾಗೆ ನಮ್ಮ ಫ್ರಿಜ್ಜಿಗೂ ಕೂಡ ಪೂಜೆ ಮಾಡಬೇಕು. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಏನು ಗೊತ್ತಾ, ಒಂದು ಚಿಕ್ಕ ಚಿಕ್ಕ ವಸ್ತುನ ತಂದ್ರೂ ಅದಕ್ಕೆ ನೀಟಾಗಿ ಪೂಜೆ ಮಾಡಿ ಏನೋ ಒಂಥರ ಫುಲ್ ಖುಷಿ ಆಗುತ್ತೆ. ಪೂಜೆ ಮಾಡಿ ಅದನ್ನು ಹೊಸದಾಗಿ ಓಪನ್ ಮಾಡೋದು ಆ ಥರ. ಇವತ್ತು ನಾವು ಕೂಡ ಒಂದು ಪೂಜೆ ಮಾಡಿ ಅದಾದಮೇಲೆ ಅದರೊಳಗೆ ಐಟಮ್ಸ್ ಎಲ್ಲ ಫಿಲ್ ಮಾಡೋಣ ಅಂತ ಅಂದ್ಕೊಂಡು, ಇವತ್ತು ಸೋಮವಾರ ಆಗಿರೋದ್ರಿಂದ ಇವತ್ತು ಅಮ್ಮನ ಕೈಲೇ ಪೂಜೆ ಮಾಡಿಸ್ತಾ ಇದ್ದೀನಿ. ಹಾಗಾಗಿ ಅಮ್ಮ ಬೇಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೆ. ನನಗೆ ಬೇರೆ ಫುಲ್ಲು ಶೀತ, ಹುಷಾರಿಲ್ಲ. ಕಿರಣ್ಗೂ ಜ್ವರ. ಅವತ್ತು ಮೊನ್ನೆ ಮಳೇಲಿ ನೆಂದ್ವಲ್ಲ, ಸೊ ಆ ಎಫೆಕ್ಟ್ ಅಂತ ಅನಿಸುತ್ತೆ. ನನ್ನ ವಾಯ್ಸು ಚೇಂಜ್ ಆಗಿಬಿಟ್ಟಿದೆ ಫುಲ್ಲು. ನಮ್ಮಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಒಂದು ಕಡೆಗೆ ಧರಿಸ ಸಾಕಲ್ವಾ? ಒಂದೇ ತಟ್ಟೆ. ನಾವಿವತ್ತು ಡಿಮಾರ್ಟಿಗೆ ಹೋಗಿ ಹಾಗೆ ಬರ್ತಾ ಗೋಬಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ತಂದಿದ್ವಿ. ಆಲ್ರೆಡಿ ಎಲ್ಲ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಕಿರಣ್ ಅವರು ಏನೋ ಬ್ಯುಸಿ ಇದ್ದಾರೆ. ನಾವು ಗೋಬಿ ತಿನ್ನೋಣ. ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ಮಜಾ. ಟೇಸ್ಟ್ ಮಾಡಿ ಹೆಂಗಿದೆ ಹೇಳಿ. ಚೆನ್ನಾಯ್ತಾ ಬಜ್ಜಿ? ಚೆನ್ನಾಯ್ತಮ್ಮ? ನಾನು ಮಾಡ್ದಂಗೆ ಐತಾ? ಚೆನ್ನಾಗಿದೆ. ನಾನು ಮಾಡ್ದಂಗೆ ಐತಾ? ನೀನು ಮಾಡೋದ್ರಕ್ಕಿಂತ ಚೆನ್ನಾಗೈತೆ. ಹಾಂ, ಹೊರಗಡೆ ತಿಂಡಿನೇ ಚಂದ ನಿಮಗೆ. ಮಕ್ಕಳ ನೀವು ಹಳ್ಳಿಯಲ್ಲಿ ಮಕ್ಕಳು. ಸೊ ಗೈಸ್, ನಾವು ಇವತ್ತು ಪಿಜ್ಜಾ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಪಿಜ್ಜಾ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ನಿನ್ನೆ ಡಿಮಾರ್ಟ್ಗೆ ಹೋಗಿ ಎಲ್ಲ ಐಟಮ್ಸ್ನ ತೊಗೊಬಂದಾಯಿತು. ಮನೇಲಿ ಹೋಮ್ ಮೇಡ್ ಪಿಜ್ಜಾನ ಮಾಡಿದ್ದೀವಿ. ಸೊ ಹೇಗಿದೆ ಅಂತ ತಿಂದ್ಬಿಟ್ಟು ಕಿರಣ್ ಟೇಸ್ಟ್ ಹೇಳ್ತಾರೆ. ಹಾಗೆ ನಮ್ಮ ಗುಂಡುಗೋಸ್ಕರ ಅಂತ ಹೇಳ್ಬಿಟ್ಟು ಮಾಡಿದ್ದು. ಸೊ ಹೇಗಿದೆ ಅಂತ ತಿಂದ್ಬಿಟ್ಟು ಟೇಸ್ಟ್ ಹೇಳಾಯ್ತಾ? ಓಕೆ ಅಮ್ಮ ಬರಮ್ಮ. ನಮ್ಮಮ್ಮ ಇದೇ ಫಸ್ಟ್ ಟೈಮ್ ತಿಂತಿರೋದೇನಮ್ಮ? ಇಲ್ಲ ಒಂದ್ಸಲಿ ಕೊಡ್ಸಿದ್ದಲ್ವಾ? ತಿಂದಿಲ್ಲ. ಸರಿ, ಮನೇಲಿ ಮಾಡಿರೋದು ನಾನು ಫಸ್ಟ್ ಟೈಮ್ ಅಲ್ವಾ? ಅಂದರೆ ಇದು ಬಂದು ಫಸ್ಟು ನಾನು ಗೋಧಿ ಹಿಟ್ಟು ಚಪಾತಿ ಹಿಟ್ಟಲ್ಲಿ ಮಾಡಿದ್ದೆ. ಈಗ ನೋಡು, ಹೋಗು ಹುಚ್ಚ ಹೋಗು. ಆಚೆಗೆ ತಿನ್ಲಿ, ಆಮೇಲೆ ತಿನ್ನೋದು. ಅವ್ರಿಗೆ ಎಲ್ಲರಿಗೂ ನಾನು 2 ಥರ ಪಿಜ್ಜಾ ಮಾಡಿದ್ದೆ. ಇದು ಬಂದು ವೀಟ್ ಪಿಜ್ಜಾ, ಆಗಲೇ ಮಾಡಿದ್ದು ಮೈದಾ ಪಿಜ್ಜಾ. ಸೊ ನಮ್ಮ ಗುಂಡು ಅವರು ತಿಂದು ಉಳ್ಕೊಂಡಿದ್ದಾರೆ. ಹೆಂಗಿತ್ತು ಟೇಸ್ಟು? ಸೂಪರ್ ಆಗಿತ್ತು. ಅದಕ್ಕೆ ಒಂದು ಪಿಜ್ಜಾ ತಿಂದಿದ್ದು. ಎಷ್ಟು ತಿಂದೆ? ಎಷ್ಟು ಪೀಸ್ ತಿಂದೆ? 4 ಪೀಸ್ ತಿಂದಿದ್ದಾನೆ. ನಮ್ಮಮ್ಮ ಮಾತ್ರ ಒಂದೇ ಒಂದು ಪೀಸ್ ತಿಂದೈತೆ. ಪಿಜ್ಜಾ ಸೂಪರ್ ಆಯ್ತು. ಅಂಗಡಿಲಿ ಮಾಡೋ ಥರನೇ ಇತ್ತಾ? ಅದಕ್ಕಿಂತ ಚೆನ್ನಾಗಿತ್ತಾ ಇಲ್ಲ ಚೆನ್ನಾಗಿರ್ಲಿಲ್ವಾ? ಚೆನ್ನಾಗಿದೆ. ಆದರೂ ಅಂಕೆ ಮೇಲೆ ತಿಂತಿದೀಯಾ? ಗೈಸ್ ಏನು ಅಂತಂದರೆ ನಮ್ಮಮ್ಮಗೆ ಈ ಥರದ್ದೆಲ್ಲ ಇಳಿಯಲ್ಲ ಸ್ವಲ್ಪ. ನಮ್ಮಮ್ಮಗೆ ಏನಿದ್ರು ಮುದ್ದೆ ರೊಟ್ಟಿ ಆ ಥರದೇ ಜಾಸ್ತಿ ಇಳಿಯುತ್ತೆ. ನಮ್ಮ ಕಿರಣ್ ಅವರು ಬಾರಿಸ್ತಾನೆ ಇದ್ದಾರೆ, ಇನ್ನೂ ಮುಗ್ದಿಲ್ಲ ಅವ್ರದ್ದು. ನಾನು ಬಿಟ್ಟಿರೋದೆಲ್ಲ ತಿನ್ನಬೇಕಲ್ಲ ಗೈಸ್, ಅದಕ್ಕೆ ಲಾಸ್ಟ್ ಪೀಸ್. ಸೊ ಖಾಲಿ ಖಾಲಿ ಫುಲ್ ಖಾಲಿ. ಇದು ಕಟರು ತಂದಿರಲಿಲ್ಲ, ಸೊ ಹಾಗಾಗಿ ಕತ್ರಿಲಿ ಕಟ್ ಮಾಡ್ಕೊಂಡು ತಿನ್ನೋ ಪರಿಸ್ಥಿತಿ ಇವತ್ತು. ಕಟರ್ ಆ ಮನೆಯಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಗಂಡತಿ ಮತ್ತೆ ತಿಂದ್ಬಿಟ್ಟು ಬಿತ್ಕೊಂಡ ನನಗೆ. ಏನವ ಹೇಳು, ನಾಚಿಕೆ. ಗೈಸ್, ನಮ್ಮ ಹುಡ್ಗಂಗೆ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾರಾದರೂ ಹುಡುಗಿ ಇದ್ದರೆ ಕಮೆಂಟ್ ಮಾಡಿ ಗೈಸ್. ನೋಡಿ, ಹಂಗೆ ಅಂದ ತಕ್ಷಣ ನಾಚಿಕೆಯಿಂದ ನೋಡ್ತಾವನೆ. ನಾಚಿಕೆ ನೋಡಿ. ಫ್ರಿಜ್ಜು ನೆನೆ ಬಂತು ಇವತ್ತು. ಒಂದು ಹೊಸ ಮಿಕ್ಸಿ ಬಂದಿದೆ, ಬಾಷ್ ಕಂಪನಿದು. ಮನೆಗೆ ಫುಲ್ ಹೊಸ ಹೊಸ ಐಟಮ್ಸ್. ಇದು ಬಂದು 4 ಜಾರ್ ಇದೆ. ಒಂದು ಜ್ಯೂಸರ್ ಆ್ಯಂಡ್ ಇದು ಬಂದು ಅಕ್ಕಿ ಹಿಟ್ಟು ಆ ಥರ ರುಬ್ಬಕ್ಕೆ. ಜಾರ್ ಬಂದು ಚಟ್ನಿ ಮಸಾಲ ಐಟಮ್ಸ್ ಅದೆಲ್ಲ ಮಾಡೋಕ್ಕೆ. ತುಂಬ ಚೆನ್ನಾಗಿದೆ ಅಲ್ವಾ ಡುಮ್ಮು? ಓಡುತ್ತಾ
ಇವಾಗ ನಿನ್ನೆ ಮಿಕ್ಸಿ ಬಂತು, ಇವತ್ತು ಶುಕ್ರವಾರ ಆಗಿರೋದ್ರಿಂದ ನೀಟಾಗಿ ಒಂದು ಪೂಜೆ ಮಾಡಿಬಿಟ್ಟು ಹಾಗೆ ಇಲ್ಲೂ ಪೂಜೆ ಮಾಡ್ದಂಗೆ ಆಗುತ್ತೆ. ಪೂಜೆ ಮಾಡಿ ಆಮೇಲೆ ಅದನ್ನು ಯೂಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಇನ್ನೊಂದು ಇವತ್ತು ನಾಳೆ ಬರುತ್ತೆ. ತುಂಬ ಖುಷಿ ಆಗ್ತದೆ. ಎಲ್ಲ ಹೊಸ ಹೊಸ ಐಟಮು ಎಲ್ಲ ನಾವು ಏನೇ ತೊಗೊಬಂದ್ರೂ ಎಲ್ಲದಕ್ಕೂ ಪೂಜೆ ಮಾಡಿಬಿಟ್ಟು ಯೂಸ್ ಮಾಡೋದು. ಸೊ ನೀವು ಯಾರು ಇದೇ ಥರ ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇ ಮಿಕ್ಸಿ, ಇವಾಗ ಪೂಜೆ ಮಾಡೋಣ. ಸೊ ಗೈಸ್, ಇವಾಗ ನಾವು ನಿನ್ನೆ ಆ್ಯನಿವರ್ಸರಿ ಸ್ಪೆಷಲ್ ಅಂತ ಹೇಳಿ ಟೆಂಪಲ್ಗೆ ಹೋದಾಗ ಅಲ್ಲಿ ನಿಂಬೆಹಣ್ಣು ದೀಪ ಹಚ್ಚಿ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣು ಕೊಟ್ಟಿದ್ರು. ಸೊ ಹಾಗಾಗಿ ನಿಂಬೆಹಣ್ಣು ದೀಪ ಹಚ್ಚಿದ್ದೀನಿ. ಆ್ಯಂಡ್ ಇಲ್ಲಿ ಪೂಜೆ ಆಯಿತು, ಇಲ್ಲೂ ಪೂಜೆ ಆಗಿದೆ ಸಿಂಪಲಾಗಿ. ಇವತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಗೈಸ್, ನಮ್ಮ ಅಪ್ಪ ಬಂದಿದ್ದಾರೆ ಇವತ್ತು. ಸೊ ಅಪ್ಪ ಮದುವೆ ಕ್ಯಾಸೆಟ್ ವಿಡಿಯೋನ ನೋಡ್ತಾಯಿದ್ರು. ಹಾಗೆ ಇವತ್ತು ಅಪ್ಪ ಬಂದಿರೋ ಸ್ಪೆಷಲ್ ಗೋಬಿನ ಮಾಡಿದ್ದೀವಿ. ನಮ್ಮ ಕಿರಣ್ ಅವರೇ ಮಾಡಿರೋದು ಗೋಬಿನ. ದನ್ನಿಯವರು ಕಾಯ್ತಾ ಇದ್ದಾರೆ ಕಾತ್ರದಿಂದ. ಸೊ ಗೋಬಿನ ಕೊಡೋಣ. ಅಪ್ಪಾಜಿ ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ಹೆಂಗಿದೆ ಟೇಸ್ಟು ಗೋಬಿದು? ಸೂಪರಾ? ಈ ಥರ ಟೇಸ್ಟ್ ಎಲ್ಲಾದ್ರೂ ತಿಂದರೆ ಇದೇ ಫಸ್ಟಾ? ಇದೇ ಫಸ್ಟ್. ಹೆಂಗಿದೆ? ಸೂಪರ್. ಸೂಪರಾ? ಅಂಗಡಿಯಲ್ಲಿ ಮಾಡೋಕ್ಕಿಂತ ಚೆನ್ನಾಗೈತೆ. ನೀನು ತಿಂದಲ್ಲ, ಇನ್ನೇನೇ ಟೇಸ್ಟ್. ನಮ್ಮ ಕಿರಣ್ ಅವ್ರು ಮಾಡಿದ್ದಾರೆ ಅಂದರೆ ಯಾವಾಗಲೂ ಚೆನ್ನಾಗಿರುತ್ತೆ ತಾನೆ. ಮತ್ತೆ ಕಿರಣ್ ಮಾಡಿಲ್ಲ, ನೀನೇ ಮಾಡಿರೋದು. ಇಲ್ಲ ಕಣವ, ನೀವು ಮಾಡಿರೋದು ಹೆಂಗಿದೆ? ಅವ್ರು ಮಾಡಿರೋ ಅವಳೇ ಟೇಸ್ಟ್ ಹೇಳಲ್ಲ. ಸೂಪರ್. ಫಸ್ಟ್ ಟೈಮ್ ಎಣ್ಗಾಯಿ ಪಲ್ಯನ ಫಸ್ಟ್ ಟೈಮ್ ಮಾಡಿರೋದು. ಆಮೇಲೆ ರೊಟ್ಟಿ ಅದ್ರ ಜೊತೆಗೆ ನಾವು ಅಪ್ಪಾಜಿಗೆ ಟೇಸ್ಟ್ ಮಾಡೋಕ್ಕೆ ಫಸ್ಟ್ ಟೈಮು ಕೊಡ್ತಾಯಿದ್ದೀನಿ. ಮಗಳು ಮಾಡಿದ್ಮೇಲೆ ಸೂಪರ್ ಇರುತ್ತೆ. ಹಾಂ, ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ ಅಂತೆ. ಚೆನ್ನಾಗಿದೆ. ಹೆಂಗಿದೆ ಟೇಸ್ಟ್? ಫುಲ್ ಎಕ್ಸ್ಪ್ಲೇನ್ ಮಾಡಬೇಕು. ಚೆನ್ನಾಗಿದೆ. ನಮ್ಮನೆಗೆ ಹೊಸ ವಾಷಿಂಗ್ ಮಿಷಿನ್ ಬಂದಿದೆ. ಆ್ಯಂಡ್ ಇವತ್ತು ಅದನ್ನು ನೀಟಾಗಿ ಫಿಟ್ ಮಾಡಿ ಹೋಗಿದ್ದಾರೆ. ಆ್ಯಂಡ್ ಅದನ್ನು ನೀಟಾಗಿ ಫಿಟ್ ಮಾಡಿ ನೀಟಾಗಿ ಹೆಂಗೆ ಅಂತ ಹೇಳಿಬಿಟ್ಟು ಯೂಸ್ ಮಾಡೋದು ಹೇಳ್ಕೊಟ್ಬಿಟ್ಟು ಡೆಮೋ ಕೊಟ್ಬಿಟ್ಟು ಹೋಗಿದ್ದಾರೆ. ಖುಷಿ ಖುಷಿ. ವಾಷಿಂಗ್ ಮಿಷಿನ್ ಬಂದಿದೆ, ಹೆಂಗೆ ಅನಿಸ್ತದೆ? ವಾಶ್ ಮಾಡೋಣ ಅನಿಸ್ತದೆ. ಏನ ನನ್ನನ್ನು? ಸೊ ಗೈಸ್, ನನಗೆ ಏನಂತಂದರೆ ನಮ್ಮ ಮನೇಲಿ ನನಗೆ ಅಭ್ಯಾಸ ಇರಲಿಲ್ಲ ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು. ನನಗೆ ಅಲರ್ಜಿ ಆಗಿಬಿಡುತ್ತೆ ಸೋಪು ನೋಡಿ. ಆಲ್ರೆಡಿ ಅಲರ್ಜಿ ಆಗಿಬಿಟ್ಟಿದೆ. ನಮ್ಮಮ್ಮ ಬಂದಾಗಿಂದ ನನಗೆ ಅದಕ್ಕೆ ಅಲರ್ಜಿ ಆಗುತ್ತೆ ಅಂತ ಗೊತ್ತು ಅಂತೇಳಿ ನನಗೆ ಬಟ್ಟೆ ವಾಶ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅಲ್ಲಿದ್ದಾಗ ಕಿರಣ್ ಒಂದು ವಾಷಿಂಗ್ ಮಿಷಿನ್ ತಂದು ಕೊಟ್ಟಿದ್ದ. ಸೊ ಇವಾಗ ಅಮ್ಮವ್ರು ಯೂಸ್ ಮಾಡ್ತಾಯಿದ್ದಾರೆ. ಹಂಗಾಗಿ ಇಲ್ಲಿಗೆ ಬಂದಮೇಲೆ ನಮ್ಮಮ್ಮ ಆ್ಯನಿವರ್ಸರಿಗೆ ಏನೂ ಗಿಫ್ಟ್ ಕೊಟ್ಟಿರಲಿಲ್ಲ ಅಲ್ಲ. ಸೊ ಹಾಗಾಗಿ ವಾಷಿಂಗ್ ಮಿಷಿನ್ ತೆಕ್ಕೊಡ್ತೀನಿ, ಹೆಂಗೂ ನಿಮ್ಗೆ ಅಲರ್ಜಿ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ವಾಷಿಂಗ್ ಮಿಷಿನ್ನ ತೆಕ್ಕೊಟ್ರು. ಐ ಆಮ್ ಸೋ ಹ್ಯಾಪಿ. ಆ್ಯಕ್ಚುಲಿ ಇಲ್ಲಾಂದ್ರೂ ಇಲ್ಲಿ ಬಟ್ಟೆ ತೊಳೆಯೋಕ್ಕೆಲ್ಲ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು. ಯಾಕೆಂದರೆ ವಾಶ್ರೂಮಲ್ಲೇ ಬಟ್ಟೆ ವಾಶ್ ಮಾಡಬೇಕಾಗಿತ್ತು, ಸಪ್ರೇಟಾಗಿ ಇರಲಿಲ್ಲ. ಸೊ ಹಾಗಾಗಿ ಇನ್ನೊಂದೇನು ಅಂತಂದರೆ ನಾವು 4th ಫ್ಲೋರಲ್ಲಿ ಬೈಗ್ಲೂ ಹತ್ತಿ ಇಳಿಯೋಕ್ಕಾಗಲ್ಲ. ಸೊ ಹಾಗಾಗಿ ಈ ಥರ ಒಂದು ಬ್ಯಾಗ್ನ ರೆಡಿ ಮಾಡ್ಕೊಂಡಿದ್ವಿ. ಅದನ್ನು ಕಿರಣ್ ಅರೇಂಜ್ ಮಾಡ್ತಾ ಇದ್ದಾರೆ. ಇವಾಗ ಕಟ್ಬಿಟ್ಟು ನೀಟಾಗಿ ಅಲ್ಲಿ ನೇತಾಕಿರ್ತೀವಿ. ಎಟ್ಕಲ್ಲವಾ ನಿಂಗೆ? ನನಗೆ ಎಟ್ಕುತ್ತೆ, ನಿಂಗೆ ಎಟ್ಕಲ್ವಲ್ಲ ಮೊನ್ನೆ. ಕುಳ್ಳಣ್ಣ 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 ಆದರೂ ಕುಳ್ಳಣ್ಣ ಕುಳ್ಳಣ್ಣ. ಸೊ ಗೈಸ್, ನನಗಿಂತ ಕುಳ್ಳ ಇದ್ದಾನೆ ಕಿರಣ್. ಸೊ ಫೈನಲಿ ವಾಷಿಂಗ್ ಮಿಷಿನ್ ಬಂತು. ಈ ಹೊಸ ಮನೆಗೆ ಬಂದಮೇಲೆ ವಾಷಿಂಗ್ ಮಿಷಿನ್ ಬಂತು, ಫ್ರಿಜ್ ಬಂತು, ಕೂಲರ್ ಬಂತು. ಹಾಂ, ಏನು ಫುಲ್ ಖುಷಿ ಖುಷಿ. ಏನು ಮನೆ ಮಿಂಚುತ್ತಿದೆಯಾ ವಾಷಿಂಗ್ ಮಿಷಿನ್ ಬಂತು ಅಂತ? ಸೊ ಗೈಸ್, ಈ ಒಂದು
ನಮ್ಮನೆಗೆ ಹೊಸ ಹೊಸ ಐಟಮ್ಸ್ ತಂದಿರೋ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಾವೆಲ್ಲನೂ ಕೂಡ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದೀವಿ ಎಲ್ಲನೂ. ನಾವು ಶಾಪಲ್ಲಿ ಹೋಗಿ ತುಂಬ ಶಾಪಲ್ಲಿ ಹುಡ್ಕಿದ್ವಿ, ಬಟ್ ಆನ್ಲೈನ್ ಪ್ರೈಸ್ಗಿಂತ ಡಬಲ್ ಪ್ರೈಸ್ ಇದೆ. ಸೊ ಹಾಗಾಗಿ ನಮಗೆ ಆನ್ಲೈನೇ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ವಿ. ಸೊ ಇಷ್ಟೇ ಗೈಸ್, ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ. ಸೊ ಏನೇ ತಪ್ಪಿದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ಸರಿ ಮಾಡಿಕೊಂಡು ನೆಕ್ಸ್ಟ್ ವ್ಲಾಗಲ್ಲಿ ಚೆನ್ನಾಗಿ ಬೇರೆ ಹೊಸ ಹೊಸ ರೀತಿಯ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀವಿ. See you in next video guys. Bye bye.